ಹಲೋ ಎವ್ರಿವನ್, ವೆಲ್ಕಮ್ ಟು ಮೈ ಚಾನೆಲ್. ಇವತ್ತು ನಾನು ಫಸ್ಟ್ ವೀಡಿಯೋ ಅಪ್ಲೋಡ್ ಮಾಡ್ತಾಯಿದ್ದೇನೆ ಯೂಟ್ಯೂಬಲ್ಲಿ. ಇದು ನಾನು ತುಂಬ ಟೈಮಿಂದ ಕನಸಿತ್ತು. ಸೊ ಫೈನಲಿ ನಾನು ಯೂಟ್ಯೂಬ್ ಚಾನಲನ್ನು ಓಪನ್ ಮಾಡಿದ್ದೇನೆ. ನಾನು ಹೋಮ್ ಟೂರ್ ಮಾಡ್ತಾಯಿದ್ದೇನೆ. ಇದು ನನ್ನ ಮನೆಯ ಔಟ್ಸೈಡ್ ವ್ಯೂ. ಫಸ್ಟಿಗೆ ನಾನು ಶೂ ರ್ಯಾಕ್ಸನ್ನೆಲ್ಲ ನೀಟಾಗಿ ಅರೇಂಜ್ ಮಾಡಿಟ್ಟೇನೆ. ಎಲ್ಲ ಶೂಸ್, ಚಪ್ಪಲೆಲ್ಲ ನೀಟಾಗಿ ಇಟ್ಟೇನೆ. ಆ ಪ್ಲಾಸ್ಟಿಕಲ್ಲಿರೋದು ಮಣ್ಣು. ನಾನು ತುಂಬ ಪಾಟ್ಸನ್ನು ಹಾಕಿದ್ದೇನಲ್ಲ, ಸೊ ಮಣ್ಣು ಬೇಕಾಗ್ತದೆ. ಹಾಗಾಗಿ ನಾನು ಮಣ್ಣು ಪ್ಲಾಸ್ಟಿಕಲ್ಲಿ ಇಟ್ಟಿದ್ದೇನೆ. ಇದರಲ್ಲಿ ನಾನು ಕೆಲವು ಫ್ಲವರಿಂಗ್ ಪ್ಲ್ಯಾಂಟ್ಸ್, ಕೆಲವೊಂದು ಕ್ರಾಟನ್ ಪ್ಲ್ಯಾಂಟ್ಸ್ ಎಲ್ಲ ಹಾಕಿದ್ದೇನೆ. ಈ ಲೇಔಟ್ ತುಂಬ ಪೀಸ್ಫುಲ್ ಆಯಿತಾ. ಇದು ನನ್ನ ಕ್ಯೂಟ್ ತುಳಸಿ ಕಟ್ಟೆ. ನಂಗೆ ತುಂಬ ಇಷ್ಟ ಆಗಿ ತೊಗೊಂಡದ್ದು ಇದು. ಇದು ನಮ್ಮದು ಔಟ್ಸೈಡ್ ವ್ಯೂ. ಇದು ಆ್ಯಕ್ಚುಲಿ ಎಲ್ಲ ಬೆಳಗ್ಗೆ ಎದ್ದ ತಕ್ಷಣ ನಂಗೆ ಖುಷಿ ಆಗುತ್ತೆ. ಇದು ಮೇನ್ ಡೋರ್. ಇದು ಮೇನ್ ಡೋರಲ್ಲಿ ನಾನು ಇದು ಪರ್ಟಿಕ್ಯುಲರಾಗಿ ಗ್ರೀನ್ ಕಲರ್ ಇದು ಮಾಲೆ ತೊಗೊಂಡಿದ್ದೇನೆ. ಸೊ ದಟ್ ಸ್ವಲ್ಪ ಅಥೆಂಟಿಕ್ ವೈಬ್ಸ್ ಬರಲಿ ಅಂತ ಹೇಳಿ. ಎಂಟರ್ ಆದ ತಕ್ಷಣ ಇದು ದಿವಾನ. ಈ ದಿವಾನದ ವಿತ್ ಸ್ಟೋರೇಜ್ ನಾನು ತೊಗೊಂಡಿರೋದು. ತುಂಬ ಯೂಸ್ಫುಲ್ ಆಗಿದೆ. ಅರೌಂಡ್ 5K ಏನೋ ಕೊಟ್ಟಿದ್ದೇನೆ ನಾನು ಅಷ್ಟೇ. ಆ್ಯಂಡ್ ಇದು ಫ್ರಿಜ್. ಈ ಫ್ರಿಜ್ ಒಳಗೆ ನಾನು ಹೇಗೆಲ್ಲ ಅರೇಂಜ್ ಮಾಡಿದೆ ಅಂತ ತೋರಿಸ್ತೇನೆ. ಅದಕ್ಕಿಂತ ಮುಂಚೆ ಇದು ನಮ್ಮದು ಡಸ್ಟ್ಬಿನ್. ಅಲ್ಲ ಇದು ನಂದು ಆ್ಯಕ್ಚುಲಿ ತಿನ್ನಲಿಕ್ಕೆಲ್ಲ ಬೇಕಾಗಿರೋ ಐಟಮ್ಸ್ ಎಲ್ಲ ಅದಕ್ಕೆ ಹಾಕಿಟ್ಟಿದ್ದೀನಿ. ಬಿಕಾಸ್ ಡಸ್ಟ್ಬಿನ್ ಆ್ಯಕ್ಚುಲಿ ಬೇರೆ ಇದಕ್ಕೆ ಯೂಸ್ ಆಗಬೇಕಾಗಿತ್ತು, ಬಟ್ ಅನ್ಫಾರ್ಚುನೇಟ್ಲಿ ಅದಕ್ಕೆ ಬೇರೆ ಅರೇಂಜ್ಮೆಂಟ್ ಆಯಿತು. ಹಾಗಾಗಿ ಇದು ನೀರು ನಾನು ಔಟ್ಸೋರ್ಸ್ ಮಾಡಿರೋದು. ಕೆಲವು ಕಾಫಿ ಮಗ್ಸ್ ಎಲ್ಲ ಇಟ್ಟಿದ್ದಾನೆ. ಫ್ರಿಜ್ಜಲ್ಲಿ ಎಲ್ಲ ಜಿಪ್ಲಾಕ್ ಬ್ಯಾಗ್ಸ್ ಯೂಸ್ ಮಾಡಿಕೊಂಡು ನಾನು ಐಟಮ್ಸನ್ನೆಲ್ಲ ಸ್ಟೋರ್ ಮಾಡಿದ್ದೇನೆ. ಫ್ರೆಶ್ ಆಗಿರ್ತದೆ, ತುಂಬ ಟೈಮ್ ಬರ್ತದೆ. ಇದು ನಮ್ಮದು ದೇವರ ಮನೆ. ದೇವರ ಮನೆಯಲ್ಲಿ ಏನೆಲ್ಲ ಇಟ್ಟಿದ್ದೇನೆ, ಯಾವುದೆಲ್ಲ ದೇವರಿಟ್ಟೇನೆ ತೋರಿಸ್ತಾನೆ. ಫಸ್ಟ್ ಕಟೀಲಮ್ಮ, ಸತ್ಯನಾರಾಯಣ ದೇವರು, ಗಣಪತಿ ದೇವರು, ಶಿವ, ಸಾಯಿಬಾಬಾ, ಮಾಸಿಯಮ್ಮ, ನನ್ನ ಫೇವ್ರೆಟ್ ಎಲ್ಲ ದೇವರುಗಳನ್ನ ಇಟ್ಟಿದ್ದೇನೆ ನಾನು. ಇದು ನಾವು ಸಕಲೇಶಪುರದಲ್ಲಿ ತೊಗೊಂಡದ್ದು. ಸಕಲೇಶಪುರದಲ್ಲಿ ಆನ್ ದ ವೇ ಹೋಗಬೇಕಾದ್ರೆ, ಬ್ಯಾಂಗ್ಳೂರಿಗೆ ಬರಬೇಕಾದ್ರೆ ಸಿಗುತ್ತೆ ಇದು ನಮ್ಮದು TV ಯೂನಿಟ್. ಸೊ ಹಾಲಲ್ಲಿ ನಾನೊಂದು ಡೈನಿಂಗ್ ಟೇಬಲ್ ಸಹ ಇಟ್ಟಿದ್ದೇನೆ. ಇದು ಮಲ್ಟಿಪರ್ಪಸ್, ತುಂಬ ಹೆಲ್ಪ್ಫುಲ್. ಬಿಕಾಸ್ ನನಗೆ ಇಲ್ಲಿ ವಾರ್ಡ್ರೋಬ್ ಎಲ್ಲ ಕಮ್ಮಿ. ಹಾಗಾಗಿ ಇದು ಆ್ಯಕ್ಚುಲಿ ಮನೆಯದು. ಜಾಸ್ತಿ ಐಟಮ್ಸ್ ಮನೆಯೇ ತರಿಸ್ತಾನೆ ನಾನು. ಸ್ವಲ್ಪ ಆರೆಂಜ್, ವಿಟಮಿನ್ C ತುಂಬ ಯೂಸ್ಫುಲ್. ಇದು ಮಗ್ ನಾನು ಆ್ಯಕ್ಚುಲಿ ಎಕ್ಸಿಬಿಷನಲ್ಲಿ ತೊಗೊಂಡದ್ದು ಮಣ್ಣಿದ. ಆ್ಯಂಡ್ ನಾನು ಬುಕ್ಸ್ ಓದ್ತಾ ಇದ್ದೇನೆ ಸದ್ಯಕ್ಕೆ. ಆ್ಯಂಡ್ ಇದು ನಾವು ಸಂಕ್ರಾಂತಿಗೆ ಕೊಟ್ಟದ್ದು ನಮಗೆ. ತುಂಬ ಒಳ್ಳೆ ಬಾಕ್ಸ್. ಇದು ನಂಗೆ ತುಂಬ ಇಷ್ಟ. ಇದು ನಮ್ಮ ಮನೆ ವೈಫೈ ಏರ್ಟೆಲ್ ಅವ್ರದ್ದು ಯೂಸ್ ಮಾಡ್ತಾ ಇದ್ದಾನೆ. ಸೊ ಆ್ಯಕ್ಚುಲಿ ನಾವು ಇರೋದು ಬ್ಯಾಂಗ್ಳೂರಲ್ಲಿ. ಸೊ ತುಂಬ ಪೀಸ್ಫುಲ್, ಆರಾಮ್, ಚಿಲ್, ಯಾರದೇ ಕಿರಿಕಿರಿ ಇಲ್ಲ ಇಲ್ಲಿ. ಖುಷಿಯಾಗಿದೆ ನಾನು. ಹಾಲಿಂದ ನೆಕ್ಸ್ಟ್ ಈಚೆ ಬಂದರೆ ಇದು ನಮ್ಮ ಬೆಡ್ರೂಮ್. ಈ ಬೆಡ್ರೂಮಲ್ಲಿ ನಾನು ವಾರ್ಡ್ರೋಬೆಲ್ಲ ಇಡಲಿಲ್ಲ, ಯಾಕೆಂದರೆ ಶಿಫ್ಟಿಂಗಿಗೆ ಪ್ರಾಬ್ಲಮ್ ಆಗುತ್ತಂತ ಹೇಳಿಕೊಂಡು. ಇದು ಬೆಡ್ ತುಂಬ ಸಾಫ್ಟ್ ಇದೆ ಆ್ಯಂಡ್ ವಿತ್ ಸ್ಟೋರೇಜ್ ಇರೋದು ನಾನು ತೊಗೊಂಡದ್ದು. ಇದು ನಾನು ಪೆಪ್ಪರ್ ಫ್ರೈಯಲ್ಲಿ ಆರ್ಡ್ರ್ ಮಾಡಿರೋದು. ಇದು ನಮ್ಮ ಬೆಡ್ರೂಮಿಂದ ಔಟ್ಸೈಡ್ ವ್ಯೂ. ಸೊ ಬೆಡ್ರೂಮಿಂದ ನೆಕ್ಸ್ಟಿಗೆ ಪುನಃ ಈಚೆ ಬಂದರೆ ಹಾಲ್ ಸಿಗುತ್ತೆ. ಹಾಲಿಂದ ನೆಕ್ಸ್ಟ್ ನಮಗೆ ದೊಡ್ಡ ಕಿಚನ್ ಸಿಗಲಿಲ್ಲ. ಈ ಬ್ಯಾಂಗ್ಳೂರಲ್ಲೆಲ್ಲ ಚಿಕ್ಕ ಕಿಚನ್ ಅಂತೆ. ನಾವು ದೊಡ್ಡ ಕಿಚನಲ್ಲಿ ಇದ್ದ ಅಭ್ಯಾಸ. ಸೊ ತುಂಬ ಕಂಜೆಸ್ಟೆಡ್ ಆಗುತ್ತೆ ಇದು. ಬಟ್ ಒಬ್ಬರಿಗೆ ಅಡುಗೆ ಮಾಡಲಿಕ್ಕೆ ಪರವಾಗಿಲ್ಲ. 2-3 ಜನ ಬಂದರೆ ಕಿರಿಕಿರಿ ಆಗ್ತದೆ. ಸೊ ಕೆಲವೊಂದು ಐಟಮ್ಸ್ ಎಲ್ಲ ಮೇಲಿಟ್ಟಿದ್ದಾನೆ ನಾನು. ಡೈಲಿ ಯೂಸ್ ಆಗೋದಂಥ ಐಟಮ್ಸ್ ಎಲ್ಲ ಮೇಲಿಟ್ಟಿದ್ದಾನೆ. ಇಲ್ಲಿ ನಾನು ಒಂದು ಸೈಡಲ್ಲಿ ಫುಲ್ ಪಾತ್ರೆ ಎಲ್ಲ ಇಟ್ಟಿದ್ದಾನೆ. ನಾನು ಜಾಸ್ತಿ ಪಾತ್ರೆ ಸಹ ಇಡಲಿಲ್ಲ ಇಲ್ಲಿ. ಹೆಚ್ಚಿನದೆಲ್ಲ ಮೇಲಿಟ್ಟಿದ್ದಾನೆ ನಾನು. ಡೈಲಿ ಯೂಸ್ ಆಗುವಂಥದ್ದೆಲ್ಲ ಈಚೆ ಕೆಳಗಿಟ್ಟಿದ್ದಾನೆ. ಇಲ್ಲಿ ಅಪರೂಪಕ್ಕೆ ಯೂಸ್ ಆಗುವಂಥ ಕೆಲವು ಐಟಮ್ಸ್, ಅಡುಗೆ ಐಟಮ್ಸ್ ಎಲ್ಲ ಇಟ್ಟಿದ್ದಾನೆ. ಆ್ಯಂಡ್ ಕೆಲವು ಸೋಪ್ಗಳು. ಇದು ನಮಗೆ ಸ್ಟೋರೇಜ್ಗೆ ತುಂಬ ಕಮ್ಮಿ ಸ್ಪೇಸ್ ಇದೆ. ಹಾಗಾಗಿ ಆದಷ್ಟು ಚಿಕ್ಕ ಸ್ಪೇಸಲ್ಲಿ ನಾವು ಅರೇಂಜ್ ಮಾಡಬೇಕು. ಇಲ್ಲಿ ಮನೆಯಿಂದ ತಂದ ಕಾಯಿಗಳು, ಹಾಗೆ ಕೆಲವು ಐಟಮ್ಸ್, ಈ ಅಕ್ಕಿ ಆಗಲಿ ಅದೆಲ್ಲ ಇಟ್ಟಿದ್ದೇನೆ.
ಇದೆಲ್ಲ ನಾನು ಪಾಟ್ ಹ್ಯಾಂಗರ್ಸ್ ಆ್ಯಕ್ಚುಲಿ ಅದನ್ನೆಲ್ಲ ನಾನು ಸ್ಟೋರೇಜಿಗೆ ಪಾತ್ರೆ ಸೌಟೆಲ್ಲ ಇಡಲಿಕ್ಕೆಲ್ಲ ಯೂಸ್ ಮಾಡಿದ್ದೇನೆ. ಇದು ಎಂತ ಹೇಳ್ತಾರೆ, ಇದೆಲ್ಲ ದಿನ ಯೂಸ್ ಆಗುವ ಐಟಮ್ಸನ್ನು ಆ ರ್ಯಾಕಿನಲ್ಲಿ ಇಟ್ಟಿದ್ದೇನೆ. ಸೊ ನೆಕ್ಸ್ಟ್ ಈಚೆ ಬಂದರೆ ಇದು ನಮ್ಮದು ಜನರಲ್ ಬಾತ್ರೂಮ್. ಈ ಬಾತ್ರೂಮಲ್ಲಿ ನಾವು ಕಸ ಗುಡಿಸ್ಲಿಕ್ಕೆ, ನೆಲ ಒರೆಸ್ಲಿಕ್ಕೆ ಬೇಕಾಗುವ ಐಟಮ್ಸ್ ಎಲ್ಲ ಇಟ್ಟಿದ್ದೇನೆ. ಆ್ಯಂಡ್ ಈಚೆ ಸೈಡ್ ಬಂದರೆ ನಮ್ಮದು ಇನ್ನೊಂದು ಬೆಡ್ರೂಮ್. ಇದು ಬೆಡ್ರೂಮ್ ಅಂತ ಹೇಳಲಿಕ್ಕಾಗೋದಿಲ್ಲ, ಇದು ನಾವು ವರ್ಕ್ ಪ್ಲೇಸಾಗಿ ನಾನು ಕನ್ವರ್ಟ್ ಮಾಡಿದ್ದೇನೆ. ಆ್ಯಂಡ್ ವಾಷಿಂಗ್ ಮೆಷಿನ್ ಇಟ್ಟಿದ್ದೇನೆ, ನಂದು ಯೋಗ ಮ್ಯಾಟ್ಸ್, ಶಟಲ್ ಬ್ಯಾಡ್ಮಿಂಟನ್. ಆ್ಯಂಡ್ ಇದು ನಂದು ಸಿಸ್ಟಮ್, ಆ್ಯಕ್ಚುಲಿ ಆಫೀಸಿಂದ ಕೊಟ್ಟದ್ದು. ಆ್ಯಂಡ್ ಇದು ನನ್ನ ಕ್ಯೂಟ್ ಚೇರ್ ಇದೆ, ಆ್ಯಕ್ಚುಲಿ ನಂಗೆ ತುಂಬ ಇಷ್ಟ, ವೆರಿ ಕಂಫರ್ಟೇಬಲ್. ಈ ರ್ಯಾಕ್ ನಾನು ಟೆಂಪ್ರರಿ ರ್ಯಾಕನ್ನು ಅರೇಂಜ್ ಮಾಡಿದ್ದೇನೆ. ವೆಯ್ಟ್ ಮಿಷಿನ್ ಇಟ್ಟಿದ್ದೇನೆ ದಿನ ವೆಯ್ಟ್ ಚೆಕ್ ಮಾಡಲಿಕ್ಕೆ. ಇದು ಕೆಲವೊಂದು ಬಟ್ಟೆ, ಡೈಲಿ ಯೂಸ್ ಆಗುವ ಬಟ್ಟೆ ಮತ್ತು ಆಫೀಸಿಗೆ ಹಾಕೋ ಬಟ್ಟೆ ಎಲ್ಲ ಇಲ್ಲಿಟ್ಟಿದ್ದೇನೆ. ಸೊ ಇದು ಜಸ್ಟ್ ನಂದು 2 BHK ಸಿಂಪಲ್ ಹೋಮ್. ಇಲ್ಲಿ ನೋಡಿ ನಾನು ಏನು ಮಾಡಿದ್ದೇನೆ ಅಂತೇಳಿ, ಎಲ್ಲಿಯೂ ಜಾಗ ಬಿಡೋದಿಲ್ಲ, ಏನಾದರೂ ಒಂದು ಗೀಚ್ತಾ ಇರ್ತಾನೆ ನಾನು. ಇದು ನಂದು ವರ್ಕ್ ಪ್ಲೇಸ್, ಇದು ಔಟ್ಸೈಡ್ ವ್ಯೂ. ಬೆಳಿಗ್ಗೆ ಖುಷಿ ಆಗುತ್ತೆ ವರ್ಕ್ ಮಾಡಲಿಕ್ಕೆ. ಎಸ್, ಆ ಬ್ಯಾಗಲ್ಲಿ ಏನಿದೆ ಅಂದರೆ ವರ್ಕೌಟ್ ಐಟಮ್ಸ್. ಆ್ಯಂಡ್ ನಾನು ಕೆಲವು ಇನ್ನೋವೇಸ್ ಆಗಲಿ ಕೆಲವೊಂದು ಬಟ್ಟೆ ಎಲ್ಲ ಸ್ಟೋರೇಜ್ ಆಗಿ ಇಟ್ಟಿದ್ದೇನೆ. ಸೊ ಇದು ನಮ್ಮದು ಸಿಂಪಲ್ ಹೋಮ್ ಟೂರ್. ಐ ಹೋಪ್ ದಿಸ್ ಇಷ್ಟ ಆಗಿರ್ಬೋದು ನಿಮಗೆ. ಸೊ ದಿಸ್ ವಾಸ್ ಮೈ ಹೋಮ್ ಟೂರ್. ಇದು ನನ್ನ ಅಪ್ಪ ಅಮ್ಮ ಅವ್ರು ಬಂದಾಗ ತೆಗೆದ ಫೋಟೋ. ಇದು ಬೆಳಿಗ್ಗೆ ಈ ಥರ ಕಾಣ್ತದೆ. ಆ್ಯಂಡ್ ಇದು ಈವ್ನಿಂಗ್ ಖುಷಿಯಾಗುತ್ತೆ, ಕೂಲ್, ತುಂಬ ಖುಷಿಯಾಗುತ್ತೆ ಇದು. ಆ್ಯಂಡ್ ಇದು ಆಫ್ಟರ್ನೂನ್, ಎಲ್ಲ ಕಡೆ ಗ್ರೀನರಿ. ತುಂಬ ಥ್ಯಾಂಕ್ ಯು, ಖುಷಿಯಾಗುತ್ತೆ. ಇನ್ನು ಮುಂದೆ ಬರೋ ವೀಡಿಯೋಸ್ಗೆಲ್ಲ ನಿಮ್ಮ ಸಪೋರ್ಟ್ ಬೇಕು. ಥ್ಯಾಂಕ್ ಯು.